ಫೇಸ್ಬುಕ್, ಇಮೇಲ್, ವಾಟ್ಸಾಪ್ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕಳೆದು ಹೋಗಿರುತ್ತೇವೆ. ಇವೆಲ್ಲವೂ ನಮ್ಮ ಖಾಸಗಿ ಬದುಕಿನ ಒಂದು ಭಾಗ. ಇವುಗಳ ಮಾಹಿತಿ ಅನ್ಯರಿಗೆ ಸಿಗಬಾರದೆ ಅಂತಲೇ ಪಾಸ್ವರ್ಡ್ ಎಂಬ ಅಸ್ತ್ರವನ್ನು ಬಳಸಿರ್ತೇವೆ. ಆದರೆ ಹ್ಯಾಕರ್ಗಳು ದತ್ತಾಂಶಗಳನ್ನು ಆಗಾಗ ಕದಿತಾನೇ ಇರ್ತಾರೆ. ಆದರೆ ಈ ಬಾರಿ ಇಡೀ ವಿಶ್ವದಲ್ಲಿಯೇ ಹಿಂದೆಂದೂ ನಡೆಯದ ದತ್ತಾಂಶದ ಭದ್ರತಾ ವೈಫಲ್ಯವೊಂದು ನಡೆದು ಹೋಗಿದೆ. ಒಂದಲ್ಲ ಎರಡಲ್ಲ, ಲಕ್ಷವೂ ಅಲ್ಲ, ಕೋಟಿ ಪಾಸ್ವರ್ಡ್ಗಳನ್ನು ಹ್ಯಾಕರ್ಗಳು ಕದ್ದಿದ್ದಾರೆ. ಏನಿದು ಪಾಸ್ವರ್ಡ್ ಕಳ್ಳರ ಸ್ಟೋರಿ? ಅಸಲಿಗೆ ಕದಿಯಲಾದ ಪಾಸ್ವರ್ಡ್ಗಳು ಎಷ್ಟು? ಅದರ ಸಂಪೂರ್ಣ ವಿವರ ಇಲ್ಲಿದೆ. ಮೊದಲ ಬಾರಿಗೆ ಜಗತ್ತಿನಲ್ಲಿ ಇದೇ ಮೊದಲ ಬಾರಿಗೆ ಇಂತಹದೊಂದು ಬೃಹತ್ ದತ್ತಾಂಶ ಭದ್ರತಾ ವೈಫಲ್ಯವಾಗಿದೆ. ಇಂಟರ್ನೆಟ್ ಇತಿಹಾಸ ಈ ಹಿಂದೆಂದೂ ಕೇಳದಂತ ಡಾಟಾ ಸೆಕ್ಯೂರಿಟಿ ಬ್ರೀಚ್ ನಡೆದಿದೆ. ಯಾವ ಸೇವೆಯೂ ಕೂಡ ಸದ್ಯ ಸುರಕ್ಷತೆಯಲ್ಲಿಲ್ಲ ಎಂದು ಪರಿಣಿತರು ಹೇಳುವ ಮಟ್ಟಿಗೆ ಈ ಘಟನೆ ಮಹತ್ವ ಪಡೆದುಕೊಂಡಿದೆ. ವಿಶ್ವದ 16 ಬಿಲಿಯನ್ ಪಾಸ್ವರ್ಡ್ಗಳ ಕಳುವು. ಹ್ಯಾಕರ್ಗಳ ಕೈಯಲ್ಲಿ ನಮ್ಮ ಫೇಸ್ಬುಕ್, ಗೂಗಲ್ 16 ಬಿಲಿಯನ್ ಪಾಸ್ವರ್ಡ್ಗಳು ಸದ್ಯ ಹ್ಯಾಕರ್ಗಳ ಕೈಯಲ್ಲಿದ್ದಾವೆ. 16 ಬಿಲಿಯನ್ ಅಂದ್ರೆ ಒಟ್ಟು 1600 ಕೋಟಿ. ವಿಶ್ವದಾದ್ಯಂತ ಇಷ್ಟು ಪಾಸ್ವರ್ಡ್ಗಳು ಹ್ಯಾಕರ್ಗಳ ಕೈ ಸೇರಿವೆ. ಇಂತಹದೊಂದು ಬೆಚ್ಚಿ ಬೀಳಿಸುವ ಸುದ್ದಿಯನ್ನ ಸೈಬರ್ ನ್ಯೂಸ್ ಮತ್ತು ಫೋರ್ಬ್ಸ್ ತೆರೆದಿಟ್ಟಿವೆ. ಈ ಒಂದು ಪಾಸ್ವರ್ಡ್ ಸೋರಿಕೆಯಿಂದಾಗಿ ಲಕ್ಷಾಂತರ ಕೋಟ್ಯಾಂತರ ಜನರ ವೈಯಕ್ತಿಕ ಮಾಹಿತಿಗಳು ಅಪಾಯದಲ್ಲಿ ಸಿಲುಕಿವೆ ಎಂದು ವರದಿಯಲ್ಲಿದೆ. ಇದು ಅಂತರ್ಜಾಲ ಅಸ್ತಿತ್ವಕ್ಕೆ ಬಂದಾಗಿನಿಂದ ಕಂಡಂತಹ ಅತಿ ದೊಡ್ಡ ಕಳುವು ಎಂದು ಕೂಡ ಹೇಳಲಾಗುತ್ತಿದೆ. ಹ್ಯಾಕರ್ಗಳು ಕದ್ದ ಪಾಸ್ವರ್ಡ್ನಿಂದ ಏನೆಲ್ಲ ಆಗಲಿದೆ? ಸದ್ಯ ಸೋರಿಕೆಯಾಗಿರುವ ಪಾಸ್ವರ್ಡ್ಗಳು ಹ್ಯಾಕರ್ಗಳಿಗೆ ಹಲವು ರೀತಿಯ ಮಾಹಿತಿಗಳನ್ನು ಒದಗಿಸಲು ದಾರಿ ಮಾಡಿಕೊಡಲಿವೆ. ಇಮೇಲ್ನಿಂದ ಹಿಡಿದು ಪ್ರಮುಖ ಸೋಷಿಯಲ್ ಮೀಡಿಯಾಗಳಾದ ಉದಾಹರಣೆಗೆ ಜಿಮೇಲ್, ಫೇಸ್ಬುಕ್, ಟೆಲಿಗ್ರಾಮ್ ಸೇರಿ ಹಲವು ಸೋಷಿಯಲ್ ಮೀಡಿಯಾಗಳ ಪಾಸ್ವರ್ಡ್ ಸೋರಿಕೆಯಾಗಿದ್ದು ನಮ್ಮ ಅನೇಕ ವೈಯಕ್ತಿಕ ಮಾಹಿತಿಗಳು ಹ್ಯಾಕರ್ಗಳ ಕೈಗೆ ಸೇರುವ ಭಯವಿದೆ. ಪಾಸ್ವರ್ಡ್ ಕಳುವು ನಿಜಕ್ಕೂ ಎಷ್ಟು ಗಂಭೀರ? ಸದ್ಯ ಕಳುವಾಗಿರುವ ಪಾಸ್ವರ್ಡ್ನಿಂದಾಗಿ ಏನೆಲ್ಲ ಆಗಲಿದೆ ಎಂಬುದು ಗೊತ್ತಾಗಿದೆ. ಇದು ಯಾಕೆ ಇಷ್ಟು ಗಂಭೀರವಾದ ವಿಷಯ ಎಂಬುದನ್ನ ನೋಡಲು ಹೋದಲ್ಲಿ ಹ್ಯಾಕರ್ಗಳು ನಮ್ಮ ಬ್ಯಾಂಕ್ ಖಾತೆಗೂ ಕೂಡ ಕೈ ಹಾಕುವ ಸಾಧ್ಯತೆ ಇದೆ. ಹಲವು ಸಂಸ್ಥೆಗಳ ವೆಬ್ಸೈಟ್ ಲಾಗಿನ್ ಪಾಸ್ವರ್ಡ್ಗಳು ಕದಿಯಲಾಗಿದ್ದು ಸಂಸ್ಥೆಯ ಸಂಪೂರ್ಣ ವಿವರವು ಹ್ಯಾಕರ್ಗಳ ಕೈಗೆ ಸೇರಿ ಮುಂದೆ ದುರುಪಯೋಗವಾಗುವ ಸಾಧ್ಯತೆ ಇದ್ದರಿಂದ ಇದನ್ನ ಗಂಭೀರವಾಗಿ ನೋಡಲಾಗ್ತಿದೆ. ಪಾಸ್ವರ್ಡ್ಗಳಂತೂ ಈಗಾಗಲೇ ಸೋರಿಕೆಯಾಗಿದ್ದಾಗಿದೆ. ಅದನ್ನು ತಡೆಯಲಾಗಿಲ್ಲ. ಆದ್ರೆ ನಮ್ಮ ಮುಂದಿರುವ ಆಯ್ಕೆಗಳು ಅಂದ್ರೆ ಕೂಡಲೇ ನಾವು ಪಾಸ್ವರ್ಡ್ಗಳನ್ನ ಚೇಂಜ್ ಮಾಡಬೇಕು. ಅದರಲ್ಲೂ ಸ್ಟ್ರಾಂಗ್ ಮತ್ತು ಯೂನಿಕ್ ಪಾಸ್ವರ್ಡ್ಗಳನ್ನ ನಮ್ಮ ಲಾಗಿನ್ಗಳಿಗೆ ಅಳವಡಿಸಿಕೊಳ್ಬೇಕು. ಪಾಸ್ವರ್ಡ್ಗಳನ್ನ ಬಳಸಿಕೊಂಡೇ ನಮ್ಮ ಆಪ್ಗಳನ್ನ ಕೂಡ ಸುರಕ್ಷಿತವಾಗಿಡಬೇಕು. ಇದರಾಚೆ ಬೇರೆ ದಾರಿಗಳಿಲ್ಲ. ಗೋಪಾಲ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.